ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಸಮೋಸ ಮಾಡೋದನ್ನು ತೋರಿಸ್ತಿದ್ದೀನಿ. ಜೊತೆಗೆ ಸಮೋಸಾನ ಯಾವ್ಯಾವ ಥರ ಫೋಲ್ಡ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ಸಮೋಸ ಮಾಡಲಿಕ್ಕೆ ಮೊದಲಿಗೆ 1-2 ಬೌಲ್ನಷ್ಟು ಮೈದಾ ಹಿಟ್ಟು, ಚಿಟಿಕೆ ಉಪ್ಪು, ಓಂ ಕಾಳು, ಅಡುಗೆ ಸೋಡಾ ಇದೆಲ್ಲ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೇ 1 ಸ್ಪೂನ್ ಕಾದಿರೋ ಎಣ್ಣೆ ಹಾಕಿ ಒಂದು ಸರಿ ಕಲಿಸ್ಕೊಳ್ಳಿ. ಇದಕ್ಕೇ ಸ್ವಲ್ಪನೇ ನೀರು ಹಾಕ್ಕೊಳ್ತಾ, ಚಪಾತಿ ಹಿಟ್ಟಿಗಂತಲೂ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಉದ್ಕೊಳ್ಳಿ. ನಂತರ ಇದನ್ನ 15 ನಿಮಿಷ ಸೈಡಲ್ಲಿಡೋಣ. ಇವಾಗ ಸಮೋಸ ಸ್ಟಫಿಂಗಿಗೆ ಏನು ಬೇಕು ಅಂತ ನೋಡೋಣ. ನಾನಿಲ್ಲಿ 3 ಆಲೂಗಡ್ಡೆನ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಕಡಲೆಕಾಳನ್ನು ಅಷ್ಟೇ, ಕಡಲೆಕಾಳು ಒಂದಿನ ನೆನೆಸಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಶೇಂಗಾ ಬೀಜ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಸಣ್ಣದಾಗಿ ಹೆಚ್ಚಿರೋದು, ಕ್ಯಾಬೇಜ್ ಕೂಡ ಅಷ್ಟೇ, 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 4 ಮತ್ತು ಜೀರಿಗೆ, ಸ್ವಲ್ಪ ಮಸಾಲೆಗಳು ಕೂಡ, ಜೀರಿಗೆ ಪುಡಿ 1 ಸ್ಪೂನ್ ಬೇಕಾಗುತ್ತೆ, ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಮಾಡೋಕ್ಕೆ ಬೇಕಾದಷ್ಟು ಎಣ್ಣೆ ಮಾಡೋದು ನೋಡೋಣ. ನಾನಿಲ್ಲಿ ಆಲೂಗಡ್ಡೆಗಳನ್ನು ತರಿಯಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬಾಣಲೆ ಬಿಸಿ ಇಟ್ಕೊಳ್ಳಿ. ಬಾಣಲೆಕಾದ ನಂತರ ಎಣ್ಣೆ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಚಿಟ್ಕೊಟ್ಟಿದ ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ. ನಂತರ ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಹಸಿಮೆಣಸಿನ್ಕಾಯಿ ಹಾಕಿ, ಆಮೇಲೆ ಶೇಂಗಾ ಬೀಜ, ಕ್ಯಾರೆಟು ಮತ್ತು ಕ್ಯಾಬೇಜ್ ಕೂಡ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೇ ಬಾಯ್ಲ್ ಮಾಡ್ಕೊಂಡಿರೋ ಕಡಲೆಕಾಳು ಮತ್ತು ಆಲೂಗಡ್ಡೆ ಕೂಡ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೇ 1 ಚಿಟಿಕೆ ಅರಿಶಿನ ಹಾಕಿ, ಅರಿಶಿನ ನಾನು ಮರೆತೆ ಇಂಗ್ರೀಡಿಯೆಂಟ್ಸ್ನಲ್ಲಿ. ನಂತರ ಇದಕ್ಕೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಕಲಿಸ್ಕೊಂಡು, ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈ ಸಮೋಸ ಸ್ಟಫಿಂಗ್ ರೆಡಿ. ಇವಾಗ ಸಮೋಸ ಯಾವ್ಯಾವ ರೀತಿಯಿಂದ ಫೋಲ್ಡ್ ಮಾಡ್ಬೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ಫ್ರೆಂಡ್ಸ್. ಇದರಲ್ಲೇನು ಜಾಸ್ತಿ ಎಕ್ಸ್ಪ್ಲನೇಷನ್ ಏನಿಲ್ಲ, ಹಾಗೆ ನೋಡ್ತಾ ಹೋಗಿ. ಈ ಹಿಟ್ಟನ್ನು ಇನ್ನೊಂದು ಸರಿ ಚೆನ್ನಾಗಿ ನಾದ್ಬಿಟ್ಟು ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಇದನ್ನು ಒಂದು ರೋಟಿ ಆಕಾರಕ್ಕೆ ಲಟ್ಸ್ಕೊಳ್ಳಿ ಮೊದಲು. ನಂತರ ಇದನ್ನು ಒಂದು ಓವಲ್ ಶೇಪಾಗಿ ಲಟ್ಟಿಸ್ಕೊಳ್ಳಿ. ನಂತರ ಇದನ್ನು ಮಿಡಲಲ್ಲಿ ಚಾಕುವಿಂದ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೋಡ್ತಾ ಹೋಗಿ ನಾನು ಹೇಗೆ ಮಾಡ್ತೀನೋ ಹಾಗೆ. ಇವಾಗ ಈ ಮಧ್ಯದಲ್ಲಿ ನಾನು ಮಾಡಿಟ್ಕೊಂಡಿರುವಂಥ ಸ್ಟಫಿಂಗ್ನ ಹಾಕ್ತಿದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ಒಂದು ರೆಡಿ ಆಯಿತು. ಇದೇ ಥರ ನಾನು ಇನ್ನೊಂದು ಕೂಡ ತೋರಿಸ್ತೀನಿ ನಿಮಗೆ. ಈ ಜಾಯಿಂಟ್ ಮಾಡ್ಕೊಂಡಿರೋ ಭಾಗ ಇದೆಯಲ್ಲ, ಇದ್ರ ನಡುವೆ ಸ್ಟಫಿಂಗ್ನ ತುಂಬಿ, ಇದರ ಅಪೋಸಿಟ್ ಭಾಗ ಏನಿದೆ ಅದನ್ನು ಒಂದು ಸರಿ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿ, ಈ ಥರ ಮಾಡಿ ಎರಡೂ ಸೇರಿ ಒಂದು ಸರಿ ಜಾಯಿಂಟ್ ಮಾಡಿ.
ಇಷ್ಟೇ. ಇವಾಗ ಇನ್ನೊಂದು ಫೋಲ್ಡಿಂಗ್ ರೆಡಿ ಮಾಡ್ತಿದ್ದೀನಿ, ನೋಡ್ತಾ ಹೋಗಿ. ಸಮೋಸಾಗೆ ಹಿಟ್ಟು ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಇಷ್ಟು ಗಾತ್ರದಲ್ಲಿದ್ದರೆ ಸಾಕು, ಇಷ್ಟು ವಿಡ್ತಲ್ಲಿದ್ದರೆ ಸಾಕಾಗತ್ತೆ. ನೋಡಿ, ಈ ಥರ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಬೇಕು. ನಂತರ ಇದನ್ನು ಒಂದರ ಮೇಲೊಂದು ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕಿಬಿಟ್ಟು ನಡುವೆ ಈ ಸ್ಟಫಿಂಗ್ನ ಹಾಕ್ತಿದ್ದೀನಿ. ಹಾಕಿ ಇವಾಗ ಈ ಕಡೆಯಿಂದ ಒಂದು ಫೋಲ್ಡು ಹಾಕಿ ಸೀಲ್ ಮಾಡಿ, ನಂತರ ಈ ಕಡೆಯಿಂದ ಇನ್ನೊಂದು ಫೋಲ್ಡನ್ನು ಹಾಕಿ ಸೀಲ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಿ. ನಂತರ ಇದನ್ನು ಈ ಥರ ಅರ್ಧ ಸೆಂಟಿಮೀಟರ್ನಲ್ಲಿ ಕಟ್ ಮಾಡ್ತಾ ಬನ್ನಿ ಪೂರ್ತಿಯಾಗಿ. ಈ ಕಟ್ ಮಾಡಿಟ್ಕೊಂಡಿರೋ ಒಂದೊಂದೇ ಪದರಗಳನ್ನು ಈ ಕಡೆಯಿಂದ ಒಂದು, ನಂತರ ಈ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಕ್ಸ್ಪ್ಲನೇಷನ್ ಏನು ಇಲ್ಲ ಇದರಲ್ಲಿ, ಹಾಗೆ ನೋಡಬೇಕಷ್ಟೇ. ಈ ಥರ ಈ ಕಟ್ ಮಾಡಿಟ್ಕೊಂಡಿರೋ ಎಲ್ಲ ಲೈನ್ಸ್ ಆಗಿ ಹಾಕ್ತಾ ಬನ್ನಿ. ನಂತರ ಇದನ್ನು ಎತ್ಕೊಂಡ್ಬಿಟ್ಟು ಎರಡೂ ಕಡೆನೂ ಚೆನ್ನಾಗಿ ಅಂಟಿಸಿ. ಇದಾಗಿದೆ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಇದೇ ಥರ ಎಲ್ಲ ಸಮೋಸಗಳನ್ನೂ ನಾನು ಫ್ರೈ ಮಾಡಿಕೊಂಡು ತೆಕ್ಕೊಳ್ತಿದ್ದೀನಿ. ಸೊ ಇವಾಗ ಸಮೋಸಗಳಾಗಿವೆ. ಸಾರಿ, ಬೈ ಮಿಸ್ಟೇಕಾಗಿ ನಾನು ಒಂದು ಥರದ ಶೇಪ್ನ ತೋರಿಸಿಲ್ಲ, ಇಟ್ಸ್ ಬೈ ಮಿಸ್ಟೇಕ್. ಸೊ ವೀಕ್ಷಕರೇ, ಈಗ ಸಮೋಸಗಳು ರೆಡಿಯಾಗಿವೆ. ಇಷ್ಟೇ ಇವತ್ತಿನ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.